ಪವರ್ ಶೇರಿಂಗ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವೈರಾಗ್ಯದ ಮಾತುಗಳನ್ನು ಆಡಿಬಿಟ್ಟಿದ್ದಾರೆ ದಿಢೀರ್ ಅಂತ. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಎಸೆದ್ರೆ ಡಿಕೆಶಿ ನಾನು ಹೈಕಮಾಂಡ್ನವರಿಗೆ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನಾನು ರಾಹುಲ್ ಗಾಂಧಿಗೆ ತೊಂದರೆ ಕೊಡೋದಕ್ಕೆ ಬಯಸೋದಿಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿಯೇ ಇರ್ತೀನಿ, ನನಗೆ ಯಾವುದೇ ಹುದ್ದೆಗಳು ಪಾರ್ಟಿಯಲ್ಲಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಕುರ್ಚಿಗಾಗಿ ಗುದ್ದಾಡುವಂತಹ ನಾಯಕರುಗಳು ದಿಢೀರಂತ ವೈರಾಗ್ಯದ ಮಾತುಗಳನ್ನು ಆಡಿದ್ದು ಯಾಕೆ, ಯಾವ ಸಂದರ್ಭ, ನೀವೇನು? Than any position in the party. That is permanent for me. From 1980 I am a party worker. Until today I am continuing to be 45 years. Than any position in the party. That is permanent for me. From 1980 I am a party worker. Until today I am continuing to be 45 years. ಪವರ್ ಶೇರಿಂಗ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವೈರಾಗ್ಯದ ಮಾತುಗಳನ್ನು ಆಡಿಬಿಟ್ಟಿದ್ದಾರೆ ದಿಢೀರ್ ಅಂತ. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಎಸೆದ್ರೆ ಡಿಕೆಶಿ ನಾನು ಹೈಕಮಾಂಡ್ನವರಿಗೆ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನಾನು ರಾಹುಲ್ ಗಾಂಧಿಗೆ ತೊಂದರೆ ಕೊಡೋದಕ್ಕೆ ಬಯಸೋದಿಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿಯೇ ಇರ್ತೀನಿ, ನನಗೆ ಯಾವುದೇ ಹುದ್ದೆಗಳು ಪಾರ್ಟಿಯಲ್ಲಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಕುರ್ಚಿಗಾಗಿ ಗುದ್ದಾಡುವಂತಹ ನಾಯಕರುಗಳು ದಿಢೀರಂತ ವೈರಾಗ್ಯದ ಮಾತುಗಳನ್ನು ಆಡಿದ್ದು ಯಾಕೆ, ಯಾವ ಸಂದರ್ಭ, ನೀವೇನು? Than any position in the party. That is permanent for me. From 1980 I am a party worker. Until today I am continuing to be 45 years. Than any position in the party. That is permanent for me. From 1980 I am a party worker. Until today I am continuing to be 45 years. ಪವರ್ ಶೇರಿಂಗ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವೈರಾಗ್ಯದ ಮಾತುಗಳನ್ನು ಆಡಿಬಿಟ್ಟಿದ್ದಾರೆ ದಿಢೀರ್ ಅಂತ. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಎಸೆದ್ರೆ ಡಿಕೆಶಿ ನಾನು ಹೈಕಮಾಂಡ್ನವರಿಗೆ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನಾನು ರಾಹುಲ್ ಗಾಂಧಿಗೆ ತೊಂದರೆ ಕೊಡೋದಕ್ಕೆ ಬಯಸೋದಿಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿಯೇ ಇರ್ತೀನಿ, ನನಗೆ ಯಾವುದೇ ಹುದ್ದೆಗಳು ಪಾರ್ಟಿಯಲ್ಲಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಕುರ್ಚಿಗಾಗಿ ಗುದ್ದಾಡುವಂತಹ ನಾಯಕರುಗಳು ದಿಢೀರಂತ ವೈರಾಗ್ಯದ ಮಾತುಗಳನ್ನು ಆಡಿದ್ದು ಯಾಕೆ, ಯಾವ ಸಂದರ್ಭ, ನೀವೇನು? Than any position in the party. That is permanent for me. From 1980 I am a party worker. Until today I am continuing to be 45 years. Than any position in the party. That is permanent for me. From 1980 I am a party worker. Until today I am continuing to be 45 years. ಪವರ್ ಶೇರಿಂಗ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವೈರಾಗ್ಯದ ಮಾತುಗಳನ್ನು ಆಡಿಬಿಟ್ಟಿದ್ದಾರೆ ದಿಢೀರ್ ಅಂತ. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಎಸೆದ್ರೆ ಡಿಕೆಶಿ ನಾನು ಹೈಕಮಾಂಡ್ನವರಿಗೆ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನಾನು ರಾಹುಲ್ ಗಾಂಧಿಗೆ ತೊಂದರೆ ಕೊಡೋದಕ್ಕೆ ಬಯಸೋದಿಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿಯೇ ಇರ್ತೀನಿ, ನನಗೆ ಯಾವುದೇ ಹುದ್ದೆಗಳು ಪಾರ್ಟಿಯಲ್ಲಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಕುರ್ಚಿಗಾಗಿ ಗುದ್ದಾಡುವಂತಹ ನಾಯಕರುಗಳು ದಿಢೀರಂತ ವೈರಾಗ್ಯದ ಮಾತುಗಳನ್ನು ಆಡಿದ್ದು ಯಾಕೆ, ಯಾವ ಸಂದರ್ಭ, ನೀವೇನು? Than any position in the party. That is permanent for me. From 1980 I am a party worker. Until today I am continuing to be 45 years. Than any position in the party. That is permanent for me. From 1980 I am a party worker. Until today I am continuing to be 45 years. ಪವರ್ ಶೇರಿಂಗ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವೈರಾಗ್ಯದ ಮಾತುಗಳನ್ನು ಆಡಿಬಿಟ್ಟಿದ್ದಾರೆ ದಿಢೀರ್ ಅಂತ. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಎಸೆದ್ರೆ ಡಿಕೆಶಿ ನಾನು ಹೈಕಮಾಂಡ್ನವರಿಗೆ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನಾನು ರಾಹುಲ್ ಗಾಂಧಿಗೆ ತೊಂದರೆ ಕೊಡೋದಕ್ಕೆ ಬಯಸೋದಿಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿಯೇ ಇರ್ತೀನಿ, ನನಗೆ ಯಾವುದೇ ಹುದ್ದೆಗಳು ಪಾರ್ಟಿಯಲ್ಲಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಕುರ್ಚಿಗಾಗಿ ಗುದ್ದಾಡುವಂತಹ ನಾಯಕರುಗಳು ದಿಢೀರಂತ ವೈರಾಗ್ಯದ ಮಾತುಗಳನ್ನು ಆಡಿದ್ದು ಯಾಕೆ, ಯಾವ ಸಂದರ್ಭ, ನೀವೇನು? Than any position in the party. That is permanent for me. From 1980 I am a party worker. Until today I am continuing to be 45 years. Than any position in the party. That is permanent for me.
Last 19 from 1980 I am a party worker, and till today I am continuing to be 45 years. ಪವರ್ ಶೇರಿಂಗ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವೈರಾಗ್ಯದ ಮಾತುಗಳನ್ನು ಆಡಿಬಿಟ್ಟಿದ್ದಾರೆ ದಿಢೀರಂತ. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಎಸೆದ್ರೆ ಡಿಕೆಶಿ ನಾನು ಹೈಕಮಾಂಡ್ನವರಿಗೆ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನಾನು ರಾಹುಲ್ ಗಾಂಧಿಗೆ ತೊಂದರೆ ಕೊಡೋದಕ್ಕೆ ಬಯಸೋದಿಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿಯೇ ಇರ್ತೀನಿ, ನನಗೆ ಯಾವುದೇ ಹುದ್ದೆಗಳು ಪಾರ್ಟಿಯಲ್ಲಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಕುರ್ಚಿಗಾಗಿ ಗುದ್ದಾಡುವಂತಹ ನಾಯಕರುಗಳು ದಿಢೀರಂತ ವೈರಾಗ್ಯದ ಮಾತುಗಳನ್ನು ಆಡಿದ್ ಯಾಕೆ, ಯಾವ ಸಂದರ್ಭ, ನೀವೇ ನೋಡಿ. Then any position in the party that is permanent for me. Last 19 from 1980 I am a party worker, and till today I am continuing to be 45 years. Then any position in the party that is permanent for me. Last 19 from 1980 I am a party worker, and till today I am continuing to be 45 years. ಪವರ್ ಶೇರಿಂಗ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವೈರಾಗ್ಯದ ಮಾತುಗಳನ್ನು ಆಡಿಬಿಟ್ಟಿದ್ದಾರೆ ದಿಢೀರಂತ. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಎಸೆದ್ರೆ ಡಿಕೆಶಿ ನಾನು ಹೈಕಮಾಂಡ್ನವರಿಗೆ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನಾನು ರಾಹುಲ್ ಗಾಂಧಿಗೆ ತೊಂದರೆ ಕೊಡೋದಕ್ಕೆ ಬಯಸೋದಿಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿಯೇ ಇರ್ತೀನಿ, ನನಗೆ ಯಾವುದೇ ಹುದ್ದೆಗಳು ಪಾರ್ಟಿಯಲ್ಲಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಕುರ್ಚಿಗಾಗಿ ಗುದ್ದಾಡುವಂತಹ ನಾಯಕರುಗಳು ದಿಢೀರಂತ ವೈರಾಗ್ಯದ ಮಾತುಗಳನ್ನು ಆಡಿದ್ ಯಾಕೆ, ಯಾವ ಸಂದರ್ಭ, ನೀವೇ ನೋಡಿ. Then any position in the party that is permanent for me. Last 19 from 1980 I am a party worker, and till today I am continuing to be 45 years. Then any position in the party that is permanent for me. Last 19 from 1980 I am a party worker, and till today I am continuing to be 45 years. ಪವರ್ ಶೇರಿಂಗ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವೈರಾಗ್ಯದ ಮಾತುಗಳನ್ನು ಆಡಿಬಿಟ್ಟಿದ್ದಾರೆ ದಿಢೀರಂತ. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಎಸೆದ್ರೆ ಡಿಕೆಶಿ ನಾನು ಹೈಕಮಾಂಡ್ನವರಿಗೆ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನಾನು ರಾಹುಲ್ ಗಾಂಧಿಗೆ ತೊಂದರೆ ಕೊಡೋದಕ್ಕೆ ಬಯಸೋದಿಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿಯೇ ಇರ್ತೀನಿ, ನನಗೆ ಯಾವುದೇ ಹುದ್ದೆಗಳು ಪಾರ್ಟಿಯಲ್ಲಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಕುರ್ಚಿಗಾಗಿ ಗುದ್ದಾಡುವಂತಹ ನಾಯಕರುಗಳು ದಿಢೀರಂತ ವೈರಾಗ್ಯದ ಮಾತುಗಳನ್ನು ಆಡಿದ್ ಯಾಕೆ, ಯಾವ ಸಂದರ್ಭ, ನೀವೇ ನೋಡಿ. Then any position in the party that is permanent for me. Last 19 from 1980 I am a party worker, and till today I am continuing to be 45 years. Then any position in the party that is permanent for me. Last 19 from 1980 I am a party worker, and till today I am continuing to be 45 years.